ಇದೊಂದು ರಾಜ್ಯದ ದುರಂತ ಅಂತ ಹೇಳ್ಬೋದು. ಶಿಕ್ಷಣ ಕ್ಷೇತ್ರದಲ್ಲಿ ಕೇಸರೀಕರಣ ಮಾಡಲಿಕ್ಕೆ ಸತತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ RSS ಮತ್ತು ಅವರ ಸಂಘ ಪರಿವಾರದವರು ಸಂಪೂರ್ಣ ಶಿಕ್ಷಣದ ಒಳಗೆ ನುಸುಳುಕೋರರಾಗಿದ್ದಾರೆ. ಇತಿಹಾಸವನ್ನು ತಿರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಮತ್ತು ಸಣ್ಣ ಮಕ್ಕಳ ಮನಸ್ಸಿನಲ್ಲಿ ದ್ವೇಷ ಭಾವನೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಮೊನ್ನೆ ನಡೆದಂಥ ಘಟನೆ ಸದನದಲ್ಲಿ ರಮೇಶ್ ಬಾಬುರವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಸದನದಲ್ಲಿ ಒಕ್ಕೊರಲಿಂದ ಎಲ್ಲ ಕಾಂಗ್ರೆಸ್ ಪಕ್ಷದ ಸದಸ್ಯರು ಆ ಒಂದು ವಿಶ್ವವಿದ್ಯಾಲಯದ ಉಪಕುಲಪತಿಯವರ ಮುಂದೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದರು. ಮತ್ತು ರಾಜ್ಯ ಉನ್ನತ ಶಿಕ್ಷಣ ಸಚಿವರು ಸಹ ಆ ಕಾರ್ಯಕ್ರಮವನ್ನು ರದ್ದುಗೊಳಿಸಬೇಕು ಅಂತೇಳಿ ಸದನದಲ್ಲಿ ನಮಗೆ ಆಶ್ವಾಸನೆ ಕೊಟ್ಟ ನಂತರವೂ ಸಹ ಅಲ್ಲಿ ಕಾರ್ಯಕ್ರಮ ನಡೆದಿರೋದು ನೋಡಿದಾಗ ಸಂಪೂರ್ಣವಾಗಿ ಸಂಘ ಪರಿವಾರದ ಕಾರ್ಯಕರ್ತರು ಮತ್ತು ಪ್ರಚಾರಕರನ್ನ ಕರೆದು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ನೋಡಿದಾಗ ಇದು ರಾಜ್ಯ ಸರ್ಕಾರದ ವಿರುದ್ಧವೇ ಪಿತೂರಿ ಮಾಡಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಆ ಒಂದು ಉಪಕುಲಪತಿಯವರು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಏನು ಒಂದು ನಿರ್ಣಯ ಇತ್ತು ಅದರ ವಿರುದ್ಧ ನಡ್ಕೊಂಡಿರೋದ್ರಿಂದ ಅವರ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಮಾಡಿ ತತ್ಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ವಿಶ್ವವಿದ್ಯಾನಿಲಯಗಳು ನಡಲಿಕ್ಕೋಸ್ಕರ ಎಲ್ಲ ಸೌಕರ್ಯಗಳನ್ನು ರಾಜ್ಯ ಸರ್ಕಾರ ಒದಗಿಸ್ತಕ್ಕಂಥದ್ದು ಹಣ ಇರ್ಬೋದು ಅಥವಾ ಭೂಮಿ ಇರ್ಬೋದು, ಎಲ್ಲವೂ ಸಹ ರಾಜ್ಯ ಸರ್ಕಾರದ ಸಹಾಯ ತೆಗೆದುಕೊಂಡು ಸರ್ಕಾರದ ವಿರುದ್ಧ ಅವ್ರು ಈ ರೀತಿ ಪಿತೂರಿ ಮಾಡೋದು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಪಂಚರಾಜ್ಯದಲ್ಲಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯವ್ರದ್ದು ಎಲ್ಲೂ ಏನೂ ಇಲ್ಲ. ತಮಿಳುನಾಡಲ್ಲಿ ಅವರು 0, ಪಾಂಡಿಚೇರಿನಲ್ಲಿ 0, ಕೇರಳದಲ್ಲಿ 0, ವೆಸ್ಟ್ ಬೆಂಗಾಲಲ್ಲಿ ಮತ್ತು ಅಸ್ಸಾಂನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇನೇನಾಗುತ್ತೆ ಅದಕ್ಕೋಸ್ಕರ ಸಂಪೂರ್ಣವಾಗಿ ಎಲೆಕ್ಷನ್ ಕಮಿಷನ್ನ ಅವರ ಒಂದು ಅಂಗವಾಗಿ ಮಾಡಿಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಮತ್ತು ಅಲ್ಲಲ್ಲಿ ಇದರಲ್ಲೂ ಸಹ ವೆಸ್ಟ್ ಬೆಂಗಾಲಲ್ಲೂ ಸಹ ನಾನು ಅಲ್ಲಿ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷನಾಗಿದ್ದೇನೆ. ಎಲ್ಲ ರೀತಿಯ ಗಲಭೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಯಾವುದೋ ಯುದ್ಧಕ್ಕೆ ಕಳಿಸಿದಾಗೆ, ಬಾಂಗ್ಲಾದೇಶದಲ್ಲಿ ಯುದ್ಧಕ್ಕೆ ಕಳಿಸಿದಾಗೆ ಸುಮಾರು ಲಕ್ಷಾಂತರ ಜನ ಪೊಲೀಸ್ ಫೋರ್ಸು ಮತ್ತು ಮಿಲಿಟರಿ ಫೋರ್ಸ್ ಹಾಕಿದ್ದಾರೆ. ಇದು ತೋಳು ಬಲದಿಂದ ಮತ್ತು ಅಧಿಕಾರ ಬಲದಿಂದ ಅಲ್ಲಿ ಚುನಾವಣೆ ಗೆಲ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಪಶ್ಚಿಮ ಬಂಗಾಳದ ಜನತೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಈಗ ಭಾರತೀಯ ಜನತಾ ಪಾರ್ಟಿಯವರು ಎಷ್ಟು ಜಾಗದಲ್ಲಿ ಅವರು ಕಚೇರಿಗಳನ್ನ ಇಟ್ಕೊಂಡಿದ್ದಾರೆ ಅಂತ ನೋಡಬೇಕು. ಕರ್ನಾಟಕ ರಾಜ್ಯದಲ್ಲೇ ನೋಡಿ ಎಷ್ಟು ಜಾಗದಲ್ಲಿ ಅವರು ಜಾಗಗಳನ್ನ ತೆಗೆದುಕೊಂಡಿದ್ದಾರೆ ಅಂಥೇಳಿ. ಚಾಣಕ್ಯ ಯೂನಿವರ್ಸಿಟಿ ಅಂತ ಹೇಳಿಬಿಟ್ಟು 106 ಎಕರೆನ 50 ಲಕ್ಷ ರೂಪಾಯಿದು ತಗೊಂಡಿದ್ದಾರೆ. ಆ ರೀತಿ ಭಾಳಷ್ಟು ಅವ್ಯವಹಾರ ಮಾಡಿರ್ತಕ್ಕಂಥ ಈ ಸಂಘ ಪರಿವಾರದವರು ಕಾಂಗ್ರೆಸ್ ಪಕ್ಷದ ಹಳೆಯ ಕಚೇರಿಯನ್ನು ಖಾಲಿ ಮಾಡಿಸ್ಲಿಕ್ಕೆ ನೋಟಿಸ್ ಕೊಟ್ಟು ಪ್ರಯತ್ನ ಮಾಡ್ತಾ. ಇದಕ್ಕೆಲ್ಲ ನಾವು ಜಗ್ಗವರಲ್ಲ ಬಗ್ಗವರಲ್ಲ. ಆ ಥರ ಕಾಂಗ್ರೆಸ್ ಪಕ್ಷದ ಕಚೇರಿ, ಯುವ ಕಾಂಗ್ರೆಸ್ ಪಕ್ಷದ ಕಚೇರಿ ಇವರು ನೋಟಿಸ್ ಕೊಟ್ಟು ಖಾಲಿ ಮಾಡಬೇಕಂದ್ರೆ ಎಲ್ಲ ಸಂಘ ಪರಿವಾರದ ಭಾರತೀಯ ಜನತಾ ಪಾರ್ಟಿಯವರು ಅನಧಿಕೃತವಾಗಿ ಆಕ್ರಮಿಸ್ಕೊಂಡಿರ್ತಕ್ಕಂಥ ಎಲ್ಲ ಜಾಗವನ್ನು ಸಹ ಖಾಲಿ ಮಾಡಬೇಕು. ಇಲ್ಲಾಂದರೆ ನಾವು ಅದರ ವಿರುದ್ಧ ಅಲ್ಲೇ ಹೋಗಿ ಪ್ರದರ್ಶನ ಮಾಡ್ತೇವೆ. ಯಾವ ಬದಲಾವಣೆ ಸಂದೇಶ ಇಲ್ಲ. ಎಲ್ರಿಗೂ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಒಂದು ಹಂಬಲ ಇರುತ್ತೆ, ಅದನ್ನು ತೆಗೆಸ್ಕೊಂಡಿದ್ದಾರೆ. ಈ ಒಂದು ಸುದೀರ್ಘವಾದ ಬಜೆಟ್ ಸೆಷನ್ದಲ್ಲಿ ಒಳ್ಳೆ ಫೋಟೋ ಬರಲಿ ಅಂತೇಳಿ ಅದು ತೆಗೆದುಕೊಂಡಿದ್ದಾರೆ. ಯಾಕಂದರೆ ವಿಧಾನ ಪರಿಷತ್ತಿನಲ್ಲಿ ಕೆಲವರೆಲ್ಲ ನಾವು ನಿವೃತ್ತಿ ಹೊಂದ್ತಾ ಇದ್ದೀವಿ, ಆ ಫೋಟೋ ನಂತರ ಅವ್ರದ್ದು ಫೋಟೋ ಇರಲಿ ಅಂತ ಹೇಳಿದ್ದಾರೆ. ಅವರ ಇಚ್ಛೆ ವಿನಃ ಇದರಲ್ಲಿ ಬೇರೆ ಮೊಸರಲ್ಲಿ ಕಲ್ಲು ಉಳ್ಕೋದು ಬೇಡ. ಎಲ್ಲಾದರೂ ಕಾನೂನು ಸಂವಿಧಾನ ಇದೆಯಾ ಸರ್ಕಾರದ ಕೊನೆಯ ಅವಧಿಯಲ್ಲಿ ಆಗಬೇಕು ಅಂತ? ಭಾರತೀಯ ಜನತಾ ಪಾರ್ಟಿಯವರು ಅದರಲ್ಲಿ ಇದ್ರಲ್ಲ ಫೋಟೋನಲ್ಲಿ, ಗ್ರೂಪ್ ಫೋಟೋದಲ್ಲಿ. ಆದರೆ ಅವ್ರು ಸರ್ಕಾರ ಮಾಡ್ತಾರೆ ಅಂತನಾ? ಸೊ ಇವೆಲ್ಲ ಊಹಾಪೋಹಗಳಿಗೆ ಅವಕಾಶ ಕೊಡಬಾರ್ದು.